ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಲ್ಲಿನ ಒಂದು ಗುಂಪು ಸಿಗುವುದಿಲ್ಲ. ಏನಾದರೂ ಈ ದೇಶದಲ್ಲಿ ಶಸ್ತ್ರಾಸ್ತ್ರ AK-47 ಕಲ್ಲು ಸಿಗ್ತಿದ್ರೆ ಅದು ಮಸೂತಿಗಳಲ್ಲಿ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ನಿಮ್ಮ ತಾಕತ್ತಿದ್ರೆ RSSನ ಬ್ಯಾನ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಅನಧಿಕೃತವಾಗಿ ಈ ರಾಜ್ಯದಲ್ಲಿ ಮದ್ರಸಾ ಕಟ್ಟಿದ್ದಾರೆ, ಎಷ್ಟು ಅನಧಿಕೃತವಾಗಿ ತಾಲಿಬಾನ್ ಒಂದು ಉಗ್ರ ಮಗಳನ್ನ ತಯಾರು ಮಾಡುವಂಥ ಮದ್ರಸಾಗಳನ್ನ ತೆಗೆದಿದ್ದಾರೆ. ಅದನ್ನು ತೆಗೆಯುವಂಥ ತಾಕತ್ತಿದ್ರೆ ನಿಮಗೆ ಮಾಡಿ. RSSನ ನೀವಲ್ಲ, ನೆಹರೂಯಿಂದ ಹಿಡಿದು ಇಂದಿರಾ ಗಾಂಧಿ ಹಿಡಿದು ರಾಜೀವ್ ಗಾಂಧಿ ಹಿಡಿದು ಈಗಿನ ಖರ್ಗೆ ಹಿಡಿದು ಯಾರಿಗೂ ಏನೋ ಈ ದೇಶದಿಂದ ಈ ರಾಜ್ಯದಿಂದ RSS ತೆಗಿಲಿಕ್ಕೆ ನೀವೇನು ಲಗ ಹೊಡೆದ್ರು ಏನು ಕೆಸಿದ್ರು ಆಗುವುದಿಲ್ಲ. ಸರ್, ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ನೀವು ಅರ್ಥಂಗ್ ಮಾಡೋದು ನಾನು ಅರ್ಥಂಗ್ ಮಾಡ್ತೀನಿ ಅಂತ ರಾಜ್ಯದಲ್ಲಿ ನಡೀತಾ ಇದೆ. ಅದು ನೀವು ಮಾಧ್ಯಮದವರು ಬರಿಬೇಕು, ನೀವು ಬರೀದಿಲ್ಲ ಏನು ಮಾಡ್ತೀವಿ? ನೀವು ಹೇಳಿದಲ್ಲ ಬರೀ ಇಲ್ಲ, ನಾವು ನೋಡ್ರಿ ನಾವು ಹೇಳ್ತೀವಿ ಕರೆ, ನೀವು ಏನು ಹೇಳಿದ್ರು ಮತ್ತೆ ರಾಜಾ ಹುಲಿ ಎಂದು ದೆಹಲಿಗೆ ಹೈಕಮಾಂಡ್ ನಡಗಿದ್ದು. ರಾಜಾ ಹುಲಿ ಬಂದಿದ್ದಕ್ಕೆ ದಿಲ್ಲಿ ಹೈಕಮಾಂಡ್ ನಡಗಿತ್ತು, ಥರ ನಡಗಿತ್ತು, ಅದು ಬರೀತಾರಪ್ಪ. ಎಂದರೆ ರಾಜಾ ಹುಲಿ ಅದಕ್ಕೆ ಹೋದ್ರು, ಏನು ಉತ್ತರ ಕರ್ನಾಟಕದ ಹಾವಳಿ ಇದೆ, ನೆರೆ ಹಾವಳಿ ಆಗಿದೆ, ಅದ್ರ ಪರಿಹಾರಕ್ಕಾಗಿ ಹೋಗ್ಯಾರ ಅಂತೇಳಿ ಅವ್ರು ಹೇಳ್ತಾರೆ ನಿಮಗೆ. ನಾನು ಹೋಗಿದ್ದು ಯಾವುದೇ ನನ್ನ ವೈಯಕ್ತಿಕ ಕೆಲಸ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಭಾಳ ಭಯಂಕರ ಪ್ರವಾಹ ಬಂದಿದ್ರು ನಾವು ಹೋಗಿದ್ದೀನಿ. ಒಳಗೆ ಹೋಗಿ ಏನು ಹೇಳ್ತಾರೆ ಪ್ರಧಾನಮಂತ್ರಿಗೆ, ಹವಳಿನೂ ಇಲ್ಲ ಪುಗಳಿಲ್ಲ, ದಯವಿಟ್ಟು ನನ್ನ ಮಗನ ರಾಜ್ಯಾಧ್ಯಕ್ಷ ಮುಂದುವರಿಸಿ, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿ, ನಿಮ್ಗೆ ಕಾಲು ಬೀಳ್ತೀನಿ ತಮ್ಮಯ್ಯ, ಮಾಡದೇ ಇದ್ರೆ ನಾನು BJPದ ಹೊರ ಬರ್ತೀನಿ, ಈ ಒಂದು ಅಂಜಿಕೆ ಹಾಕಿ ಬರ್ತಾರೆ. ಆದ್ರೆ ಮಾಧ್ಯಮದವ್ರು ಏನು ಬರೀತಾರೆ ಅಂದರೆ, ರಾಜಾ ಹುಲಿ ಮರಿ ಹುಲಿ ದೆಹಲಿಗೆ ಹೋದ್ಮೇಲೆ BJP ಹೈಕಮಾಂಡ್ ಥರ ನಡಗಿತ್ತು. ಎಲ್ಲ ಬ್ಲ್ಯಾಕ್ ಮೇಲು ಒತ್ತಡ ಎಲ್ಲ. ಕೆಲಸ ಮಾಡ್ತಿಲ್ಲ ಅಂತ 2028ಕ್ಕೆ ಹಿಂದೂ ಸರ್ಕಾರ ಬರ್ತದೆ. ನಿಮ್ಮಲ್ಲೇ ಒಂದು ಮನೆ 3 ಭಾಗಲಾಗಿದೆ, ನಿಮ್ಮ ಗುಂಪೆ ಒಂದು, ಆ ಕಡೆ ಒಂದು ಗುಂಪು. ಹೆಂಗ್ ನೀವು ಸರ್ಕಾರಕ್ಕೆ ಹೆಂಗ್ ತರ್ತಾರೆ ನೀವು? ನಾವು ಒಂದು 3 ಭಾಗಲಿ 10 ಭಾಗಲಾಗಲಿ ಈ ರಾಜ್ಯದ ಜನ ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕತ್ತಾರೋ, ಯಾರನ್ನ ತರಬೇಕತ್ತಾರೋ ತಂದೆ ತರ್ತಾರೆ. ಇದನ್ನ ಕಂಟ್ರೋಲ್ ಮಾಡೋದು BJP ಹೈಕಮಾಂಡ್ಗಿದೆ. ಇಂಥ ಭಾಳ ಮಂದಿನವರು ಏನು ನಮ್ಮ ಹೈಕಮಾಂಡು ನೋಡಿದೆ. ಅದಕ್ಕೆ ತಾವು ಯಾರೂ ಚಿಂತೆ ಮಾಡಬೇಡ್ರಿ, 3 ಭಾಗಲದಾವು 5 ಭಾಗಲದಾವು ಅಂತೇಳಿ ಒಂದೇ ಭಾಗಲಾಗ್ತೈತಿ. ನಾಳೆ ಚುನಾವಣೆ ಬಂದಾಗ ರಾಜ್ಯದ ಜನಮತ ಕೇಳ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಆಗ್ಬೇಕು, ಈ ರಾಜ್ಯದಲ್ಲಿ ಯಾರ ಆಡಳಿತದಲ್ಲಿ ಸರ್ಕಾರ ಬರ್ಬೇಕಂತ ಕೇಳಿದಾಗ ಜನ ಹೇಳ್ತಾರೆ. ಜನರ ತೀರ್ಪಿನಂತೆ ನಮ್ಮ ದೇಶದ ನರೇಂದ್ರ ಮೋದಿಯವರು ನಿರ್ಣಯ ತಗೋತಾರೆ. ಯಾಕಂದ್ರೆ ನರೇಂದ್ರ ಮೋದಿಯವ್ರನ್ನೂ ಸಹ ಈ ದೇಶದ ಆಯ್ಕೆ ಯಾರೋ 4 ಮಂದಿ ಕೂಡಿ ರೂಮ್ನಾಗ ಕೂತು ಆಯ್ಕೆ ಮಾಡಿದ್ದಲ್ಲ, ಪ್ರತಿ ಹಳ್ಳಿಯಿಂದ ಎಲ್ಲ ಜನ ಹೇಳಿದ್ರು ನರೇಂದ್ರ ಮೋದಿ ಮುಂದಿನ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ. ಅದಕ್ಕೆ ನರೇಂದ್ರ ಮೋದಿಯವ್ರನ್ನ ನಮ್ಮ ನಾಯಕತ್ವ ಇತ್ತು ಸರ್, ಇಲ್ಲಿ ಒಗ್ಗಟ್ಟ ಇಲ್ವಲ್ಲ ಅಂತ. ಏನು ಒಗ್ಗಟ್ಟು ಎಲ್ಲ ಕಂಟ್ರೋಲ್ ಆಗ್ತದೆ, ಏನು ಕಾಳಜಿ ಮಾಡಬೇಡ. ಒಗ್ಗಟ್ಟು ಮಾಡಿ ನೀವು ಹೊರಗಡೆ ಇದ್ದಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು ಅಂತ. ಎಷ್ಟು ಇಲ್ಲ ನಾನು ಎಷ್ಟು ಅನುಕಂಪ ನಿಮ್ದು ಎಲ್ಲ. ಧನ್ಯವಾದಗಳು.